ಹಾಯ್, ಹಲೋ, ನಮಸ್ತೆ. ಹಾಯ್, ಹಲೋ, ನಮಸ್ತೆ. ನೋಡ್ಬೋದು ನಾನು ಇಲ್ಲಿ ಎಂಟ್ರಿ ಆಗಿದೆ. ಇಲ್ಲಿ ಎಂಟ್ರಿ ಆಗಿದೆ. ಇಲ್ಲಿ ಡೌನ್ ಟ್ರೆಂಡ್ ಅಲ್ಲಿ ಇಲ್ಲಿ ಬ್ರೇಕ್ಔಟ್ ಕೊಡ್ತು. ಎಲ್ಲ ರೀಸನ್ ಹೇಳ್ಬಿಡ್ತೀನಿ. ಇಲ್ಲಿ ಬ್ರೇಕ್ಔಟ್ ಕೊಟ್ಮೇಲೆ ಒಂದು ರಿಟ್ರೇಸ್ಮೆಂಟ್ ರೆಸಿಸ್ಟೆನ್ಸ್ ಕ್ಯಾಂಡಲ್ ಬಂತು. ಅದಾದ್ಮೇಲೆ ಈ ಕ್ಯಾಂಡಲ್ ಬಂತು. ಈ ಕ್ಯಾಂಡಲ್ ಬಂದಾಗ ನಾನು ಟ್ರೇಡ್ ನ ಮಾಡಲಿಲ್ಲ, ಬಿಕಾಸ್ ಅಚ್ಚ ಕ್ಯಾಂಡಲ್ ಅಲ್ಲ ಇದು. ಆಮೇಲೆ ಒಂದು ಒಳ್ಳೆ ಕ್ಯಾಂಡಲ್ ಬಂತು. ಆಮೇಲೆ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಬಂದ್ರೆ ನಾನು ಎಂಟರ್ ಆದೆ. ಇದು ಬಿಗ್ ಮೂವ್ ಕೊಡುತ್ತೆ ಅನ್ನೋದ್ರ ಮೇಲೆ, ಬಿಗ್ ಮೂವ್ ಕೊಡುತ್ತೆ ಅನ್ನೋ ಒಂದು ಪಾಸಿಬಿಲಿಟಿ ಮೇಲೆ ಎಂಟರ್ ಆದೆ. ಬಟ್ ಅದು ಅಂತ ಮೂಮೆಂಟ್ ಅನ್ನ ಕೊಡ್ಲಿಲ್ಲ. ಫುಲ್ ಸೈಡ್ ವೈಸ್ ಮಾರ್ಕೆಟ್ ಅನ್ನ ಕಾಣಿಸ್ತಿತ್ತು. ರೆಡ್ ಬ್ಲಾಕ್, ರೆಡ್ ಗ್ರೀನ್, ರೆಡ್ ಗ್ರೀನ್, ರೆಡ್ ಗ್ರೀನ್ ಅಂತ ಸೈಡ್ ವೈಸ್ ಮಾರ್ಕೆಟ್ ಇದು. ಆಯ್ತಾ, ಸೈಡ್ ವೈಸ್ ಮಾರ್ಕೆಟ್ ಇತ್ತು. ಅದಕ್ಕೆ ಒಂದು 30 ಪಿಪ್ಸ್ಗೆ ನಾನು ಸೆಕ್ಯೂರ್ ಮಾಡಿದ್ದೀನಿ. 25 ಪಿಪ್ಸ್ಗೆ ನಾನು ಸೆಕ್ಯೂರ್ ಮಾಡಿದ್ದೀನಿ, ಬಿಕಾಸ್ ತುಂಬಾ ಸೈಡ್ ವೈಸ್ ಇದೆ ಮಾರ್ಕೆಟ್. ನನ್ನ TP ಬಂದ್ಬಿಟ್ಟಿದ್ದು ನೋಡ್ಬೋದು, $200 ಸಮಥಿಂಗ್ ಇತ್ತು. $10ಗೆ ನಾನು ಸೆಕ್ಯೂರ್ ಮಾಡಿ ಬ್ರೇಕ್ ಇವನ್ ಹಾಕಿ ದೆನ್ ಇದನ್ನ 1:2ಗೆ ಬಿಡ್ಬೇಕಂತ ಇದ್ದಿದ್ದೆ. ಬಟ್ ತುಂಬಾ ಕ್ಯಾಂಡಲ್ ಇಲ್ಲಿ ನೋಡ್ಬೋದು, 30 ಮಿನಿಟ್ ಕ್ಯಾಂಡಲ್ ಲೋನ ಬ್ರೇಕ್ ಮಾಡಿದೆ. ಲೋನ ಬ್ರೇಕ್ ಮಾಡ್ತು, ಪ್ರೊಬಬಿಲಿಟಿ ಕಮ್ಮಿ ಆಯ್ತು ಬುಲ್ಲಿಶ್ ಸೈಡ್ ಹೋಗ್ಲಿಕ್ಕೆ. ಅದಕ್ಕೋಸ್ಕರ ನಾನು 99% ಪೊಸಿಷನ್ ಎಕ್ಸಿಟ್ ಮಾಡಿದೆ. 0.11 ಹೋಗಿ ನಾನು 0.11 ಕ್ಲೋಸ್ ಮಾಡಿದೆ. SL ಹೊಡೆದ್ರೆ ನೋಡೋಣ, ಇಲ್ಲಾಂದ್ರೆ ಓಕೆ. ಅದಕ್ಕೋಸ್ಕರ ಕಾನ್ಫಿಡೆನ್ಸ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಕ್ಲೋಸ್ ಮಾಡಿದ್ದೀನಿ. ನೋಡೋಣ ಯಾವ ರೀತಿ ಗೇಮ್ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಸೂಪರ್. ಅದು ನೋಡ್ಬೋದು ಕನ್ಸಾಲಿಡೇಷನ್ ತುಂಬಾ ಇದೆ. ಮಾರ್ಕೆಟ್ ಇಂದ ಸ್ವಲ್ಪ ಅವಾಯ್ಡ್ ಆಗೋಣ ಈ ಕನ್ಸಾಲಿಡೇಷನ್ ಝೋನಲ್ಲಿ. ಓಕೆ, ಓಕೆ, ಬೈ ಬೈ. ಮಾರ್ಕೆಟ್ನ ಅರ್ಥ ಮಾಡ್ಕೊಳೋದು ಈ ಥರ. ಸುಮ್ಮನೆ ಟ್ರೇಡ್ ತಗೊಂಡು TP ಇಲ್ಲ SL ಅಂತ ಅನ್ನೋದಕ್ಕಿಂತ, ಮಾರ್ಕೆಟ್ ತುಂಬ ಕನ್ಸಾಲಿಡೇಷನ್ ಆಗ್ತಿತ್ತು, ವಾಲ್ಯೂಮ್ ಇಲ್ಲ ಅಂದರೆ ಈ ರೀತಿ ಮ್ಯಾನೇಜ್ ಆಗೋದು, ಎಕ್ಸಿಟ್ ಆಗಿ ಸ್ವಲ್ಪ ಆರಾಮ್ ಕೂರೋದು ತುಂಬ ಒಳ್ಳೆಯದು. ಓಕೆ, SL ಹೊಡೆದ್ರು ಕೂಡ ನನಗೆ ಏನು ಟೆನ್ಷನ್ ಇಲ್ಲ. $10, $9, $6 ಪ್ರಾಫಿಟಲ್ಲಿ ಎಂಡ್ ಆಗ್ತೀನಿ. ಓಕೆ, ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಬ್ರದರ್ಸ್, ಲವ್ ಯು ಸೊ ಮಚ್. ನೆಕ್ಸ್ಟ್ ನಾಳೆ ಸಿಗೋಣ, August 4th.